ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ಹೇಳ್ತಾ ನಿನ್ನಿದ್ದು ಎರಡಕ್ಕೆರಡು ಮ್ಯಾಚ್ ಪಾಸ್ ಆಗ್ಯವು. ಓಕೆ, ಮ್ಯಾಚ್ ಪಾಸ್ ಆಗೋದಕ್ಕಿಂತ ಹೇಳಿದ ಸಕ್ಸಸ್ ಆಕತ್ತಿರೋದೊಂದು ನಂಬಿಕೆ ಇತ್ತು. ಅದು ಹಂಗೆ ಆತು. SRH ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಮ್ಯಾಚ್ 286 286 ರನ್ ಟಾರ್ಗೆಟ್ ಕೊಟ್ಟರು 20 ಓವರ್ನಾಗ. ಓಕೆ, ಪ್ರಾವಿಸ್ ಹೆಡ್ 67 ರನ್ ಹೊಡೆದ್ರೆ 31 ಬಾಲ್ನಾಗ. ಅಭಿಷೇಕ್ ಶರ್ಮಾ 11 ಬಾಲ್ 24 ರನ್, 11 ಬಾಲಿಗೆ 24 ರನ್ ಏನು ಹೊಡೆದ ಔಟ್ ಆದ್ನಲ್ಲ. ನೆಕ್ಸ್ಟ್ ಬಂದದ್ದು ಇಶಾನ್ ಕಿಶನ್. ಬಂದು ಇಶಾನ್ ಕಿಶನ್ ತಗೋರಿ, ನಿತೀಶ್ ಕುಮಾರ್ ರೆಡ್ಡಿ ತಗೋರಿ, ಕ್ಲಾಸನ್ ಅಂತ ತಗೋರಿ, ಅಭಿನವ್ ಮನೋಹರ್ ಸಹಿತನೂ ಹೊಡಿಯಕ್ಕೆ ಹೋಗಿ ಔಟ್ ಆಗಿದ್ದ. ಆಮೇಲೆ ಅದೇ ವರ್ಮಾ ಅನ್ನೋರು ತಗೋರಿ. ಎಲ್ಲರೂ ಅವರು ಹೈದ್ರಾಬಾದ್ ಕ್ಯಾಂಪ್ನಾಗಿರೋ ಮ್ಯಾನೇಜ್ಮೆಂಟ್ ಹೆಂಗಂದ್ರೆ ಬಂದವ್ರನ್ನೆಲ್ಲ ಹೊಡೆದು ಬಿಡ್ರಿ, ಮುಂದಿಂದಾಗಿದ್ದು ನೋಡ್ಕ್ಯಾನಂತೆ. ನಾವೆಲ್ಲ ಡಿಫೆಂಡ್ ಮಾಡೋಕೆ ನಮಗೆ ರನ್ ಹೆಚ್ಚಿಗಿರ್ಬೇಕು, ನಮ್ಮದು ಬಾಲಿಂಗ್ ಒಂದು ಸ್ವಲ್ಪ ಸ್ಟ್ರೆಂತ್ ಇಲ್ಲ. ಓಕೆ, ಸ್ಪಿನ್ನರ್ಸ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಲೋ ಕಾಣಿಸಕುಂತೈತಿ. ನೀವು ಬಂದಾರಲ್ಲ ಉತ್ಸನ ಹೊಡೆದಂಗೆ ಹೊಡೀರಿ, ಮಾಕಾ ಮೂತಿ ಏನು ನೋಡಕ್ಕೆ ಹೋಗ್ಬೇಡ್ರಿ, ಮುಂದೆ ಬಂದದ್ದು ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಕಳಿಸ್ದಂಗೆ ಕಾಣ್ತೈತಿ ಅವ್ರಿಗೆ. ಯಾಕಪ್ಪ ಅಂದ್ರೆ ಬಂದವರೆಲ್ಲ ನಾವು ಉತ್ಸನ ಹೊಡೆದಂಗೆ ಹೊಡೆದ್ಬಿಟ್ರು. ಅವ್ನು ಜೋಫ್ರಾ ಆರ್ಚರ್ ಅಂತಕ್ಕೆ ಇನ್ನೇನು ರಿಟೈರ್ಮೆಂಟ್ ಕೊಡೋದು ಅನಿವಾರ್ಯ ಆಗ್ಬಿಡ್ತು ಅವನಿಗೆ. ಪಾಪ ಚಾಂಪಿಯನ್ಸ್ ಟ್ರೋಫಿ ಒಳಗೆ ಹಂಗೆ ಹೊಡೆದ್ರು ಅವನಿಗೆ. ಬಂದರೆಲ್ಲ ಹೊಡೆದ್ರು ಅವನಿಗೆ. ಇದ್ರೊಳಗಂದ್ರೆ ಇಶಾನ್ ಕಿಶನ್ ಆಗಲಿ ಮತ್ತೊಬ್ಬರಾಗಲಿ ಉತ್ಸನ ಬಿಡ್ದಂಗೆ ಬಿಡ್ದ್ಬಿಟ್ರು. 76 ರನ್ ಅನ್ನಿಸ್ತೈತೆ ಅವ್ನು 24 ಮೇಲೆ ಕೊಟ್ಟದ್ದು. 76 ಅನ್ನಿಸ್ತೈತೆ. 76 ರನ್ 24 ಬಾಲ್ನಾಗ. ಒನ್ ಆಫ್ ದ ಹೈಯೆಸ್ಟ್ ರನ್ ಗೆಟರ್ IPL. ಅದು ಮೊದಲು ಮೋಹಿತ್ ಶರ್ಮಂದು ಹೆಸರಿನಾಗಿತ್ತು, ಈಗ ಅದು ಜೋಫ್ರಾ ಆರ್ಚರಿಗೆ ವರ್ಗಾವಣೆ ಆಗೈತದು. ಏನು ರೀ ಅದು ಹೊಡ್ತ. ಜೋಫ್ರಾ ಆರ್ಚರ್ ನೀ ಎಲ್ಲ ಹಾಕಿದ್ರನ್ನ ಬಿಡಲ್ಲ ಅಂತ ಇಶಾನ್ ಕಿಶನ್ ಗೊತ್ತಾನೆ. ಇಶಾನ್ ಕಿಶನ್ ಬಂದು 45 ಬಾಲ್ನ ಸೆಂಚುರಿ ರೀ, 34 ಫೋರು, 12 ಸಿಕ್ಸ್. ಹೈದ್ರಾಬಾದ್ ಇನ್ನಿಂಗ್ಸ್ನಾಗ ಒಂದು ಫಸ್ಟ್ನೇ ಇನ್ನಿಂಗ್ಸ್ನಾಗ 34 ಫೋರು 12 ಸಿಕ್ಸ್ ಹೊಡೆದಾರ. ಇವು 4ಗಿಂತ 6 ಜಾಸ್ತಿ ಹೊಡೆದಾರ ಇವರು. ಅದ್ರ ಗೆಲ್ಲೋದಾಗಲಿಲ್ಲ. ವಿಕೆಟ್ಗಳ ಸುರಿಮಳೆ. ಸಿಮರ್ಜಿತ್ ಸಿಂಗ್ ಚೇಸ್ ಮಾಡೋಕ್ಕಂತ ಬಂದ್ರೆ ರಾಜಸ್ಥಾನದ್ರೆ ಸಿಮರ್ಜಿತ್ ಸಿಂಗ್ಗೆ 2 ವಿಕೆಟು. ಆಮೇಲೆ ಮತ್ತೆ ಏನು ವಿಕೆಟ್ಗಳು ಭಾಳ ಚೆನ್ನಾಗಿ ತೆಗೆದ್ರು. ಅದ್ರ ಒಳಗೆ ಬ್ಯಾಟಿಂಗ್ ಒಳಗೆ ಏನಪ್ಪ ಅಂದ್ರೆ ಸಂಜು ಸ್ಯಾಮ್ಸಂಗಿಂದ ಅದ್ಭುತ ಕೊಡುಗೆ. ಆಮೇಲೆ ರಿಯನ್ ಪರಾಗ್ ನಿಂತ್ಕೊಂಡು ಆಡ್ಬೇಕಿತ್ತು ಯಾಕೆಂದ್ರೆ ಸ್ಕೋರ್ ಬೋರ್ಡ್ ಪ್ರೆಜರ್ ಇತ್ತು, ಪಾಪ ಹೊಡಿಲೇಬೇಕಿತ್ತು. ಹಂಗಾಗಿ ಹೊಡ್ಯಾಕೆ ಹೋಗಿ 1ನೇ ಬಾಲ್ ಔಟ್ ಆದ್ರೆ. ನೆಕ್ಸ್ಟ್ ಧ್ರುವ್ ಜುರೇಲ್ ಮೇಲೆ ನನಗೆ ನಂಬಿಕೆನೇ ಇದ್ದಿಲ್ಲ. ಓಕೆ, ಧ್ರುವ್ ಜುರೇಲ್ ಮೇಲೆ ಅದಕ್ಕೆ ಅವನು ನಿನ್ನೆ ಪ್ರಿವ್ಯೂ ವಿಡಿಯೋದಾಗ ಹೇಳಿದ್ದೆ, ಅವನು ಓಪ್ನಿಂಗ್ ಬಿಟ್ಟರೆ ಚೆನ್ನಾಗ ಅಂತ ಹೇಳಿದ್ದೆ. ಇಲ್ಲ, ನಾನು 4th ಪ್ಲೇಸ್ನಾಗ 5th ಪ್ಲೇಸ್ನಾಗ ಆಡೋದು ನನಗೆ ಅನುಭವ ಐತಿ ಅಂತ 35 ಬಾಲ್ನ 70 ರನ್ ರೀ. ಅದ್ಭುತ ಹಿಟ್ಟಿಂಗ್ಗಳು, ಒಂದು ಮಿಸ್ಹಿಟ್ಟಿಲ್ಲ. ಹೌದಾ? ಆಮೇಲೆ ಹೆಡ್ ಮೇಯರು ಶಿವಮ್ ಧೂಬೆ ಚೆನ್ನಾಗಿ ಆಡಿದ್ರು. ಅವರು ಶಿವಮ್ ಧೂಬೆ ಅವರು ಅದ್ಭುತವಾಗಿ ಆಡಿದರು. 280 242 ಏನೋ ಹೊಡೆದ್ರು ಅವರು. 44 ರನ್ನಿಂದ ಗೆದ್ರು ಸನ್ರೈಸರ್ಸ್ ಹೈದರಾಬಾದ್ನರು. ಅವ್ರನ್ನ ಓಪನರ್ಸ್ನ ದೌಡ್ ಎತ್ತಿರಲಿಲ್ಲದ್ರೆ ನಡೆಯಲ್ಲ. ಪ್ರಾವಿಸ್ ಹೆಡ್ಡರ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಆಮೇಲೆ ಇಶಾನ್ ಕಿಶನ್ ಕ್ವಶನ್ ಕೇಳಿಬಿಟ್ಟ ಮುಂಬೈದು, ನನ್ನ ಯಾಕೆ ಬಿಟ್ರಿ ಅಂತ. ಏನು ಫಾರ್ಮುಲಾ ಅಂತ ತಗರಿ ಒಂದು ಸೆಂಚುರಿ 1ನೇ ಮ್ಯಾಚ್, ಅದು ಹೋಮ್ ಗ್ರೌಂಡ್. ತಗರಿ ಒಂದು ಸೆಂಚುರಿ 45 ಬಾಲ್ನ ಢಮಾ ಡುಮಿ ಢಾಬ್ ಡುಬ್ ಬಡ್ದು ಬಿಸಾಕ್ಟ್ರ ಹೈದರಾಬಾದ್ನರು. ಹೌದಾ? ಆ ಕಡೆಗೆ ತುಷಾರ ಸ್ಪಿನ್ನರ್ಸ್ ನೋ ಬಾಲ್ ಮಾಡ್ತಾರೆ ಅಂದ್ರೆ T20 ಒಳಗೆ ಅಂತ. ಅದು ಹರಿಬಿಟ್ಟು ಬ್ಯಾಟ್ಸ್ಮನ್ಗಳಿಗೆ ನೀವು ಹೊಡಿರಿ ಅಂತ ಕಳಿಸಿದ ಬ್ಯಾಟ್ಸ್ಮನ್ಗಳಿಗೆ ನೋ ಬಾಲ್ ಮಾಡಿ ಇವರೋ ಒಂದೊಂದು 4 6 ಹೆಚ್ಚಿಗೆ ಕೊಡ್ತಾರ ಅಂದ್ರೆ ಹೆಂಗೆ ರೀ? ತುಷಾರ ದೇಶಪಾಂಡೆ ಅಥವಾ ಇವನು ಯಾರು ಸ್ಪಿನ್ನರ್ ತೀಕ್ಷಣ. ಹೌದಾ? ವಿಕೆಟ್ ಎತ್ತಿದ ತೀಕ್ಷಣ ಇವಂದು ಅಭಿಷೇಕ್ ಶರ್ಮಾ ಅಂದಿಲ್ಲ ಅಂತಲ್ಲ. ಆದ್ರೆ ನೋ ಬಾಲು ಎಲ್ಲ ಫ್ರೀ ಹಿಟ್ಗಳು, ಫ್ರೀ ಹಿಟ್ಟು, ನೋ ವೈಡು ಭಾಳ ನೋಡೋಕೆ ಸಿಕ್ಕು ಈ ಸಲ. ಹಾಗೆ ನೆಕ್ಸ್ಟ್ ಮ್ಯಾಚ್
ಮುಂಬೈ ಇಂಡಿಯನ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಟಾಸ್ ಗೆದ್ದು ಬಾಲಿಂಗ ಮಾಡ್ತವೆ ಅಂತ ಹೇಳಿದರು ಅವರು. ಹೌದಾ? ಅದ್ರೊಳಗೆ ಏನಾಯ್ತಪ್ಪ ಅಂದ್ರೆ ಅದ್ರೊಳಗೂ ಒಂದು ನೂರ್ ಅಹಮದ್ ಚೈನಾ ಮ್ಯಾನ್ ಬೌಲರ್. ಈಗ ಸೀದಾ ಅಲ್ಲಿಗೆ ಹೋಗೋದು ಬೇಡ, ಬ್ಯಾಟಿಂಗಿಗೆ ಬಂದರು ರೋಹಿತ್ ಶರ್ಮಾ, ರಿಕರ್ಟನ್ ಅವ್ರು ಬಂದರು. ರೋಹಿತ್ ಶರ್ಮಾ ಡಕ್ಔಟ್, 3 ಬಾಲ್ ಬೀಟ್, 4ನೇ ಬಾಲ್ ಕ್ಯಾಚ್. ಹೌದಾ? ಖಲೀಲ್ ಅಹಮದ್ ಅವನ ಬಾಲಿಂಗಿಗೆ ಹೋದ. ಸೆಕೆಂಡ್ ವಿಕೆಟ್ ಅವನಿಗೆ ಬಿತ್ತು, ರಿಕರ್ಟನ್ ಹೊಡೆದ. ಇನ್ಸೈಡ್ ಎಜ್ಜಾಗಿ ಬೋರ್ಡಿ ಬಿತ್ತದ ಖಲೀಲ್ ಅಹಮದ್ನ ಬಾಲಿಂಗ್ನಾಗ. ಥರ್ಡ್ ಒನ್ನು ರವಿಚಂದ್ರನ್ ಅಶ್ವಿನ್, ಮಣ್ಣಿನ ಮಗ, ಮತ್ತು ವಾಪಸ್ ಬಂದು ವಿಕೆಟ್ ತಕ್ಕ ಕೊಟ್ಟ. ನೆಕ್ಸ್ಟ್ 4 ವಿಕೆಟ್ ಚಿತ್ರಾನ್ನ, ಮುಂಬೈ ಮೊಸರನ್ನ ಆಗ್ಬಿಡ್ತಲ್ಲಿ. ಧೋನಿದು 0.12 ಸೆಕೆಂಡ್ಸ್ನಾಗ ಸೂರ್ಯಕುಮಾರ್ ಯಾದವ್ ಘಾನ್ ಎಂತ ರೀ, 43 ವರ್ಷದ ಧೋನಿ ಇನ್ನೂ ಆಡಾಕ ಕುಂತಾರ ಅಂದ್ರೆ ಗ್ರೇಟ್ ಅಲ್ಲ. ಅವ್ರಿಗೆ ಏನಾರ ಮಾತಾಡಲಿ ಪಾಪ, ಅವ್ರು ಇನ್ನೂ ಆಡಾಕ ಕುಂತಾರ ಅಂದ್ರೆ ಅವ್ರಿಗೆ ಗ್ರೇಟ್. ಹೌದಾ? ಎಂತ ಸ್ಟಂಪಿಂಗ್ ರೀ ಅದು. DRS ಅಂದ್ರೆ ಮ್ಯಾಕ್ ತಗೋನದಲ್ಲ, ಧೋನಿ ರಿವ್ಯೂ ಸಿಸ್ಟಮ್ ಅದು. ಹೌದಾ? ಇದು LBW ಆತು. ಅದಕ್ಕೆ ಋತುರಾಜ್ ಗಾಯಕ್ವಾಡ್ ಹೆಂಗಪ್ಪ ಅಂತ ಕೇಳಿದ್ರು ಅವರು. ತಗಂದ್ರೆ ವಿಕೆಟ್ ಆತದು. ಯಾಕಂದ್ರೆ ಕೀಪರ್ ಚೆನ್ನಾಗಿದ್ರು ಅಂದ್ರೆ ಕ್ಯಾಚಿಂಗ್ ಆಗಲಿ, ಆಮೇಲೆ ರಿವ್ಯೂ ಸಿಸ್ಟಮ್ ತಗೊಳೋದ್ರಾಗಲಿ ಅವ್ರದ್ದು ಮಹತ್ವದ ಪಾತ್ರ ವಹಿಸಿರ್ತೈತಿ. ಇವರು ಹಂಗೆ ಹಿಂಗೆ ಮಾಡ್ಕೊಂತ 118ಕ್ಕೆ 17 ಓವರ್ನಾಗ ಇದ್ರೆ ಅಲ್ಲಿದ್ದ 33 ಓವರ್ನ್ಯಾಗ 35 ರನ್ ಬಿಟ್ಕೊಟ್ಬಿಟ್ರು. ಹೌದಾ? ಅದ್ರ ಒಳಗೆ ಮೇಜರ್ ಆಫ್ ಕಾಂಟ್ರಿಬ್ಯೂಷನ್ ಇರೋದು ದೀಪಕ್ ಚಹರ್ ಒಂದು 15 ಬಾಲಿಗೆ 28 15 ಬಾಲಿಗೆ 28 ರನ್ನೇ ಹೊಡೆದ. ಅವ್ರಿಗೆ ಚೆನ್ನೈ ಮೇಲೆ ಏನು ಸಿಟ್ಟಿತ್ತು ಏನೋ ಗೊತ್ತಿಲ್ಲ ಅದು. ಯಾಕಂದ್ರೆ ನನ್ನ ಯಾಕೆ ಬಿಟ್ರಿ ಅಂತ ಒಂದು ಸಿಟ್ಟಿತ್ತ ಏನೋ ಗೊತ್ತಿಲ್ಲ, ಹೊಡೆದ. 15 ಬಾಲಿಗೆ 28 ರನ್ ಹೊಡೆದ. ಆದ್ರೆ ಹಿಂಗೆ ಮಾಡ್ಕೊಂತ 155 ರನ್ ಟಾರ್ಗೆಟ್ ಕೊಟ್ಟರು ಚೆನ್ನೈದರಿಗೆ. ನಾವು ಆಲ್ಮೋಸ್ಟ್ 2 or 3 ವಿಕೆಟ್ ಕಳ್ಕೊಂಡು ಮುಗಿಸ್ತಾರ ಅಂತ ಮಾಡಿದ್ವಿ. ಅದರೊಳಗೂ ಒಬ್ಬನು ಯಂಗ್ಸ್ಟರ್ ಕೇರಳದಿಂದ ಬಂದಾನ, ಅವನ ಹೆಸರೇನಪ್ಪ, ತುಷಾರನೇ ಅಂತೆ. ಅವನು 3 ವಿಕೆಟ್ ಬಿಗ್ ವಿಕೆಟ್, ಅವು ಬಿಗ್ ವಿಕೆಟ್ ಎತ್ತಿಬಿಟ್ಟ. ಹೌದಾ? ಓಪನಿಂಗ್ ಬಂದರ ಇವ್ರ ರವೀಂದ್ರ ತ್ರಿಪಾಠಿ ನನಗೆ ಬರೋ ಸಾಧ್ಯತೆ ಇತ್ತು ಅಂತ ನನಗೆ ಅನ್ನಿಸ್ತು. ಆದರೂ ಬರ್ತಾನಂತ ಗೊತ್ತಿತ್ತು ತ್ರಿಪಾಠಿ. ಹಂಗೆ ಬಂದ್ರೆ ನೆಕ್ಸ್ಟ್ ಋತುರಾಜ್ ಗಾಯಕ್ವಾಡ್, ತ್ರಿಪಾಠಿ, ದೀಪಕ್ ಚಹರ್ಗೆ ಔಟ್ ಆದ. ಅವ್ನದು ಎಕ್ಸ್ಪಿರೇಷನ್ ಭಾರಿ ಚೆನ್ನಾಗಿತ್ತು. ಅವರು ದೀಪಕ್ ಚಹರ್ದ ಅನ್ಕಂತ ಇತ್ತು. ನೆಕ್ಸ್ಟ್ ರವೀಂದ್ರ, ದೀಪಕ್, ಇವನು ಯಾರು ಋತುರಾಜ್ ಗಾಯಕ್ವಾಡ್ ಸೇರಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋ. ಪಾರ್ಟ್ನರ್ಶಿಪ್ಗಿಂತ ಗೇರ್ ಚೇಂಜ್ ಮಾಡಿದ್ರು ಋತುರಾಜ್ ಗಾಯಕ್ವಾಡ್. 22 ಬಾಲಿಗೆ 50 ರನ್. ಹೌದಾ? ಎಂತೆಂಥ 6, 4 ಟೈಮಿಂಗ್ ಒತ್ತು ಕ್ರಿಕೆಟಿಂಗ್ ಶಾಟ್ ಆಡಿದ್ರೆ ಎಲ್ಲಾದರೂ ಆಡ್ಬೋದು ಅವನು. ಯಾವ ಸ್ಲಾಟ್ ಆದರೂ ಆಗಲಿ, ಕ್ರಿಕೆಟ್ ಶಾಟ್ ಮೈಂಡ್ನಾಗಿತ್ತಂದ್ರೆ ಕವರ್ ಡ್ರೈವ್ ಹೊಡಿಬೇಕಂದ್ರೆ ಕವರ್ ಡ್ರೈವ್ ಹೊಡ್ಯೋಕೆ ಸಾಧ್ಯ ಮಾಡ್ಬೇಕು. ಹೌದಾ? ಅದನ್ನು ಬಿಟ್ಟು ಫ್ರಂಟ್ನಾಗ ಆಡ್ತಾನೆ, ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ಯಾವ ಶಾಟ್ ಹೊಡಿಬೇಕಂತ ಮೈಂಡ್ಸೆಟ್ನಾಗ ಇರ್ತತ್ತಲ್ಲ, ಆ ಶಾಟಿಗೆ ಆ ಬಾಲ್ ಬಂದಾಗ ಮಾತ್ರ ಹೊಡಿಬೇಕು. ಎಲ್ಲ ಬಾಲ್ಲು ನಾನು ರಿವರ್ಸ್ ಸ್ವಿಪ್ ಹೊಡಿತೀನಿ, ಎಲ್ಲ ಬಾಲ್ನು 6 ಹೊಡಿತೀನಿ ಅಂದ್ರೆ ಆಗಲ್ಲ. ಹಾಗಾಗಿ ಅವನು ಟೈಮಿಂಗ್ ಮೇಲೆ ಒತ್ತು ಕೊಟ್ಟ ಆಡಿದ್ರೆ 3 ವಿಕೆಟ್ ಮುಂಬೈದಾಗ ಬೌಲರ್ ಎತ್ತಿದ. ನೆಕ್ಸ್ಟ್ ಋತುರಾಜ್ ಗಾಯಕ್ವಾಡ್, ಶಿವಮ್ ದುಬೆ, ದೀಪಕ್ ಕೂಡ ಅವನ ವಿಕೆಟ್ ಎತ್ತಿದ್ರು. ಸ್ಯಾಮ್ ಕರನ್ ಅಂದು ವಿಲ್ ಜಾಕ್ಸ್ ಎತ್ತಿದ್ರು. ಎಂತೆಂಥ ಬಾಲರ್ಸ್ ರೀ. ಬೌಲಿಂಗ್ ಅಟ್ಯಾಕ ಇಲ್ಲ ಅಲ್ಲಿ. ಹೌದಾ? ಸ್ಪಿನ್ನರ್ ಪಿಚ್ ಅನ್ನೋದು ಗೊತ್ತಿತ್ತು, ಆದ್ರೆ ಅವರು ಎಷ್ಟು ಬುಡಕ್ ಮಟ್ಟ ತರ್ತಾರ ಅನ್ನೋದು ಗೊತ್ತಿದ್ದಿಲ್ಲ. ಹಾಗಾಗಿ ಯಾವುದೇ ಮ್ಯಾಚ್ ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೆ ಭಾಳ ಟೆನ್ಷನ್ ಜಾಸ್ತಿ ಇರ್ತೈತಿ ಬ್ಯಾಟ್ಸ್ಮನ್ಗೆ. ಹೌದಾ? ಹಾಗಾಗಿ
ಇವತ್ತಿನ ಮ್ಯಾಚ್ ನಿನ್ನೆ ಮ್ಯಾಚ್ 2-2 ಪಾಸ್ ಆಗ್ಯಾವು. ಈ ವಿಡಿಯೋದಾಗ 2-2 ಮ್ಯಾಚಸ್ ಆಗ್ಸಿವು. ಇವತ್ತು ಮಧ್ಯಾಹ್ನ ನೆಕ್ಸ್ಟ್ ಇವತ್ತಿಂದು ಡೆಲ್ಲಿ ವರ್ಸಸ್ ಲಕ್ನೋ, ಇದು ಡೆಲ್ಲಿ ಹೋಮ್ ಗ್ರೌಂಡ್ನಾಗ ನಡೆಯಕಂತೈತಿ. ಮ್ಯಾಚ್ ಪ್ರಿವ್ಯೂ ವಿಡಿಯೋ ಹಾಕ್ತಾನಂತ. ನಿಮಗೆ ಟಾಸ್ ಆ್ಯಂಡ್ ಮ್ಯಾಚಿಂದು ನನ್ನ ಟೆಲಿಗ್ರಾಮ್ನಾಗ ಹಾಕಿರ್ತಾನೆ, ಬಯೋದಾಗ ಹೋಗಿ ಮಾಡ್ಕೇರಿ.